कांग्रेस एमएलए साबिक वजीर बीजड़ जमीर अहमद खान के घर एसीबी के छापे के बाद जमीर अहमद खान के भाई शकील अहमद ने मीडिया से बात की। आइए जानते हैं शकील अहमद क्या कह रहे हैं। जमीर अण्ಣ ಫ್ಯಾನ್ಸ್ಗೆ ನಾನು ನನ್ನ ಮನಸಾರ ಪೂರ್ತಿಯಿಂದ ಥ್ಯಾಂಕ್ಸ್ ಹೇಳ್ತೀನಿ। ಬೆಳಗಿಂದ ಪಾಪ ಊಟ ತಿಂಡಿ ಇಲ್ಲದೆ ಇದ್ದಾರೆ ಪಾಪ ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ತೀನಿ। ಇನ್ನೊಂದು ಮಾಧ್ಯಮದವ್ರಿಗೆ ಒಂದು ಮಾತು ಹೇಳಲು ಬಯಸ್ತೀನಿ ಸರ್, ಪ್ಲೀಸ್ ಡೋಂಟ್ ಮೈಂಡ್। ಏನಿದೆ ನಿಜವನ್ನು ತೋರಿಸಿ, ನಿಜವನ್ನು ತೋರಿಸಿ। ಸರ್ ಇಲ್ಲ ಸರ್, ನಾನು ಲಾಸ್ಟ್ ಟೈಮ್ ಇಡಿ ಅವರು ಬಂದಾಗ ನಾನು ಇಡಿ ಅವ್ರ ಜೊತೆ ಊಟ ತೋರಕ್ಕೆ ಹೋಗಿದ್ದಾಗ ನಾನು ಅರೆಸ್ಟ್ ಮಾಡಿದ್ರು ಅಂತ ನನಗೆ ಹೇಳಿದ್ರು। ನಾನು ಅರ್ಧ ಗಂಟೆ ಆದ್ಮೇಲೆ ಬಂದರೆ ಇವ್ರು ಶಾಕ್ ಆಗ್ಬಿಟ್ರೆ ಮೀಡಿಯಾದವರು। ಆ ಥರ ಏನಿದೆ ನಿಜ ತೋರಿಸಿ, ಯಾಕಂದರೆ ಪಬ್ಲಿಕ್ ನಿಮ್ಮ ಮೇಲೆ ಡಿಪೆಂಡ್ ಆಗಿರ್ತಾರೆ। ಪಬ್ಲಿಕ್ ಯಾವಾಗಲೂ ಮೀಡಿಯಾದವ್ರು ನಿಜ ತೋರಿಸ್ತಾ ಇರ್ತಾರೆ, ನಿಜನೇ ತೋರಿಸಲ್ಲ। ಆಗೋದು ನೀವೇನು ಮಾತಾಡಿದ್ರೆ ಸತ್ಯ ಎಲ್ಲ ಹೊರಗಡೆ ಬರ್ತಾ ಇದೆ, ನೀವು ಮುಚ್ಚಿದ್ರೆ ಆಗಲ್ಲ। ಏನ್ ಸತ್ಯ ಅಂತ ಬಿಡಿಸ್ಕೊಳ್ಳಿ, ಯಾರು ಎದುರ್ಗದೇನಿಲ್ಲ, ಎಲ್ಲವೂ ರೆಕಾರ್ಡ್ ಆಗಿದೆ। ನಾವು ಸರ್ ಡೈಲಿ ನೋಡೋರು, ನಾವು ಆಗಿರೋದು ಒಂದು ತೋರಿಸೋದು ಸರ್। ಅದಕ್ಕೆ ನಾನು ರಿಕ್ವೆಸ್ಟ್ ಯಾಕಂದ್ರೆ ನೀವು ಸಾಧಾರಣ ನೀವು ಕೆಲಸ ಮಾಡೋರು, ನಾವು ಕೆಲಸ ಮಾಡೋರು, ಒಬ್ಬರ ಮೇಲೆ ಒಂದು ಇದು ಮಾಡಿದ್ರೆ ಚೆನ್ನಾಗಿರೋದು। ಪೊಲೀಸ್ ಅಧಿಕಾರಿಗಳು ಬೆಳಿಗ್ಗೆ 6:00 ಬಂದ್ರು, ಅವ್ರೇನು ಸರ್ಚ್ ಮಾಡೋದು ಅವ್ರ ಕೆಲಸ ಮಾಡೋರು, ಅವ್ರಿಗೆ ಮೇಲಿಂದ ಇನ್ಸ್ಟ್ರಕ್ಷನ್ ಬಂದಿದ್ದಂತೆ ಅದೇನು ಇಡಿ ಅವ್ರೇನೋ ಕಳ್ಸೋರಂತ ಮುಂದೆ ಸರ್ಚ್ ಮಾಡಿದ್ರು ಬೆಳಿಗ್ಗೆ ಮತ್ತೆ। ಸೊ ಅವ್ರು ಏನೇನು ಅವ್ರ ಪ್ರಕಾರ ಏನೇನು ಬೇಕಾಗಿತ್ತು ಅವರೆಲ್ಲ ತೊಗೊಂಡಿದ್ದಾರೆ, ಲೈಕ್ ಪೇಪರ್ಸು ಏನೇನಿದೆ ಅನ್ನೋದೆಲ್ಲ ತೊಗೊಂಡೋಗಿ ಕೊಟ್ರಲ್ಲ ನಿಮ್ಮ ಮುಂದೆ, ಅಷ್ಟೇ, ಬೇರೆ ಏನಾಗಿಲ್ಲ ಅಷ್ಟೇ। ಹೌದು ಏನು ಮಾಹಿತಿ ಅಂತದಿಲ್ಲ, ಅದಕ್ಕೆ ಕ್ಲಾರಿಫಿಕೇಶನ್ ಅವ್ರ ಕೈಯಲ್ಲಿ ಏನು ಅಂತ ಮಾತಾಡಿದ್ರು ಅವರು। ಅವ್ರ ಬಿ ಡಿ ಅವರು ನಮಗೆ ಕಳಿಸಿದ್ದಾರೆ, ಏನು ನೋಟಿಸ್ ಕಳಿಸ್ತಾ ಇದ್ರು, ನಾವು ಇವತ್ತು ಬಂದಿದ್ದೀವಿ, ಅದ್ರ ಪ್ರಕಾರ ಏನೇನು ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟಿದ್ವಿ, ಮನೆ ಪೇಪರ್ಸ್ ಕೇಳಿದ್ರು, ಆಮೇಲೆ ಇನ್ಕಮ್ ಟ್ಯಾಕ್ಸ್ ಕೇಳಿದ್ರು, ಏನೇನು ಬೇಕಾಗಿತ್ತು ಅವರೆಲ್ಲ ಇಲ್ಲ ಇನ್ನು ಸದ್ಯಕ್ಕೆ ಏನಿಲ್ಲ, ಸದ್ಯಕ್ಕೆ ಹೋಗಿದಾರೆಲ್ಲ ಪೇಪರ್ಸ್ ತೊಗೊಂಡು ಎಲ್ಲ ಹೋಗಿದ್ದಾರೆ ಸರ್। ಇಡಿ ಅಧಿಕಾರಿಗಳು ದಾಳಿ ಮಾಡಿದಂತ ಸಂದರ್ಭದಲ್ಲಿ ನಂತರದಲ್ಲಿ ಇದು ಮುಂದುವರೆದ ದಾಳಿ ಅಂತ ಹೇಳ್ತಿದ್ದಾರೆ। ಹೌದು, ಇಡಿ ಅಧಿಕಾರಿಗಳ ನಿರ್ದೇಶನದ ಮೇರೆಗೆ ಎಸಿಬಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ। ಯಾವ ಅಂಡರ್ ಅಲ್ಲಿ ಸೆಕ್ಷನ್ ಸೇಮ್ ಅದೇ ಇಡಿ ವಿಚಾರದಲ್ಲಿ ಮೋಸ್ಟ್ಲಿ ಇವರು ಬಂದಿರಬಹುದು, ದಾಖಲಾತಿಗಳನ್ನ ಪಡ್ಕೊಂಡ್ರೆ ನಿಮಗೆ ಅದೇ ಸೇಮ್ ಎಡಿ ಅವ್ರು ಏನೇನು ತಗೊಂಡ್ರು ಸೇಮ್ ಅದೇ ತಗೊಂಡ್ರು, ಬೇರೆ ಎಂತದ್ದು ದಾಳಿ ಅಂತ್ಯ ಆಗಿದೆ ಅಂತ ಹೇಳಿದ್ರು ಸರ್। ಹೌದು, ಹೇಳಿದ್ರು ನಿಮ್ಮನ್ನ ಕ್ವಶನಿಂಗ್ ಮಾಡಿದ್ರು ಸರ್। ಜೀವಂತವಾಗಿರುವಂತ ಒಂದಷ್ಟು ಬುಲೆಟ್ ಸಿಕ್ಕಿದೆ ಅನ್ನೋ ಮಾಹಿತಿ ಯಾರು ಹೇಳಿದ್ದು ತಮಗೆ? FC ಕ್ಯಾಪ್ ಸಿಕ್ಕಿದೆ ಒಂದು ಫ್ಲಾಟ್ ಅಲ್ಲಿ ಸರ್। ಅವ್ರ ಹತ್ರ ಜಮೀರ್ ಅಣ್ಣ ಅವ್ರ ಹತ್ರ ಗನ್ ಇದೆ, ಲೈಸೆನ್ಸ್ ಗನ್ ಇದೆ, ಅವ್ರ ಹತ್ರ ಬುಲೆಟ್ ಇದೆ ಸರ್। ಸಾಧಾರಣ ಮನುಷ್ಯ ಅಲ್ಲ ಸರ್। ಇಲ್ಲಿ ನೋಡಿ ಸರ್, ಯೂಸ್ ಮಾಡಿರೋಂತ ಬಳಸಿರೋಂತ FC ಕ್ಯಾಪ್ ಅಂದ್ರೆ ಇಲ್ಲ, ಅದೆಲ್ಲ ಮಾಹಿತಿ ಇಲ್ಲ, ಅದೆಲ್ಲ ಸುಳ್ಳು, ಅದೆಲ್ಲ ಯಾರಿಲ್ಲ, ಅದೆಲ್ಲ ಸುಮ್ಮನೆ ನೋಡಿ। ಬೆಳಿಗ್ಗೆ ನಾನು ಕೇಳೋ ಯಾವುದೋ ಮಾಧ್ಯಮದವ್ರು ಹೇಳ್ತಾ ಇದ್ರು ಈ ತರ ಇದೆ ಈ ತರ ಅದೇ ಅಂತ, ಪ್ರೂಫ್ ಇಲ್ಲದೆ ಯಾಕೆ ಸುಮ್ಮನೆ ಒಬ್ಬರ ಮೇಲೆ ಬ್ಲೇಮ್ ಮಾಡ್ತಾರೆ? ಗನ್ ಲೈಸೆನ್ಸ್ ಇರುವಂತ ಎಷ್ಟು ಗನ್ಗಳಿದಾವೆ ಅಂತ ಸಾಹೇಬ್ರು? ನನಗೆ ಗೊತ್ತಿದ್ದಂಗೆ ಒಂದೇ ಇರೋ ಸರ್, ಒಂದು ಗನ್ ನನಗೆ ಒಂದೇ ಸರ್। ಈಗ ಮತ್ತೆ ಏನಾದರೂ ವಿಚಾರಣೆಗೆ ಹಾಜರಾಗುವಂತ ಏನಾದರೂ ಇಲ್ಲ, ಅವ್ರೇನಿಲ್ಲ, ಜಸ್ಟ್ ಎಲ್ಲ ಪೇಪರ್ಸ್ ತಗೊಂಡೋಗಿದ್ದಾರೆ, ಮತ್ತೆ ಕರೆದ್ರೆ ನಾವೇನಿದೆ ನಾವು ಅದಕ್ಕೆ ಆನ್ಸರ್ ಕೊಡ್ತೀವಿ। ಸೇಲ್ ಡೀಡು ಅಗ್ರಿಮೆಂಟ್ಗಳನ್ನು ಕೂಡ ಪಡ್ಕೊಂಡಿದ್ದಾರೆ। ಹೌದು, ಮನೆ ಸೇಲ್ ಡೀಡು ಅಗ್ರಿಮೆಂಟ್ ಅಂದ್ರೆ ರಿಜಿಸ್ಟರ್ ಆಗಿದೆ ಅಲ್ಲ, ಆಮೇಲೆ ಇದು ನಮ್ಮ ಇನ್ಕಮ್ ಟ್ಯಾಕ್ಸ್ 3 ವರ್ಷದ್ದು 10 ವರ್ಷದ ಇನ್ಕಮ್ ಟ್ಯಾಕ್ಸ್ ತೊಗೊಂಡವ್ರೆ, ಇನ್ಕಮ್ ಟ್ಯಾಕ್ಸ್ ಡೀಟೇಲ್ಸ್ ಎಲ್ಲ ತೊಗೊಂಡೋಗಿದ್ದಾರೆ। ನಿಮ್ಮನ್ನ ಕ್ವಶನಿಂಗ್ ಮಾಡಿದ್ರ ಸರ್ ಎಸಿಬಿ ಅಧಿಕಾರಿ? ಏನು ಆ ಥರ ಕ್ವಶನ್ ಏನು ಮಾಡಿಲ್ಲ, ತುಂಬಾ ಒಳ್ಳೆಯವರು ಸರ್, ತುಂಬಾ ಒಳ್ಳೆಯವರು, ಅವ್ರಿಗೂ ಗೊತ್ತಿದೆ ನಮ್ಮ ಬಗ್ಗೆ, ಅವ್ರು ಏನಿದೆ ಅವ್ರು ಕೋಆಪರೇಟ್ ಮಾಡಿದ್ರು, ನಾವು ಅವ್ರ ಜೊತೆ ಕೋಆಪರೇಟ್ ಮಾಡಿದ್ದೀವಿ ಅಷ್ಟೇ ಸರ್। ಕಾಂಗ್ರೆಸ್ ಅವರ ಆರೋಪ ಜಮೀರ್ ಅವ್ರ ಮೇಲೆನೇ ಯಾಕೆ ರೇಡ್ ಮಾಡ್ತಾರೆ? ಅದು ನಿಮ್ಮ ಮಾಧ್ಯಮದವ್ರು ಕೇಳಬೇಕು, ನೀವು ಇಲ್ಲಿ ಗೌರ್ಮೆಂಟ್ ಕೇಳಬೇಕು, ಸೆಂಟ್ರಲ್ ಗೌರ್ಮೆಂಟ್ ಕೇಳಬೇಕು, ಯಾಕೆ ಬರೇ ಇದರಿಂದ ಏನಾದರೂ ರಾಜಕೀಯ ಉದ್ದೇಶ ಇದೆಯಾ? ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಏನಿಲ್ಲ, ಪೇಪರ್ಸ್ ತೊಗೊಂಡ್ರು ಸರ್, ಪೇಪರ್ಸ್ ಅದೇ ಮನೆ ಪೇಪರ್ಸ್ ತೊಗೊಂಡ್ರು, ಇನ್ಕಮ್ ಟ್ಯಾಕ್ಸ್ ಪೇಪರ್ಸ್ ತೊಗೊಂಡ್ರು, ಬೇರೆ ಏನಾದ್ರು ರಿಲೇಟೆಡ್ ಏನೇನಿದೆ ಎಲ್ಲ ತೊಗೊಂಡೋಗಿದ್ದಾರೆ। ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಏನಾದರೂ ರಾಜಕೀಯ ಉದ್ದೇಶ ಇದೆಯಾ? ಖಂಡಿತವಾಗ್ಲು ಸರ್, ಖಂಡಿತವಾಗ್ಲು ಏನಿಲ್ಲ, ಪೇಪರ್ಸ್ ತೊಗೊಂಡ್ರು ಸರ್, ಪೇಪರ್ಸ್ ಅದೇ ಮನೆ ಪೇಪರ್ಸ್ ತೊಗೊಂಡ್ರು, ಇನ್ಕಮ್ ಟ್ಯಾಕ್ಸ್ ಪೇಪರ್ಸ್ ತೊಗೊಂಡ್ರು, ಬೇರೆ ಏನಾದ್ರು ರಿಲೇಟೆಡ್ ಏನೇನಿದೆ ಎಲ್ಲ ತೊಗೊಂಡೋಗಿದ್ದಾರೆ। ವ್ಯವಹಾರಕ್ಕೆ ಸಂಬಂಧಪಟ್ಟಂತೆ ಅದೇನು ತೊಗೊಂಡಿಲ್ಲ, ಅದೇ ವ್ಯವಹಾರ ಪಗರಿಗೆ ಏನು ತೊಗೊಂಡಿಲ್ಲ, ಬರೀ ಮನೆದು ಆಮೇಲೆ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಷ್ಟೇ। ಸಂಬಂಧಪಟ್ಟಾಗ ಬ್ಯಾಂಕ್ ಲಾಕರ್ಗಳು, ಬ್ಯಾಂಕ್ ಡೀಟೇಲ್ಸ್, ಬ್ಯಾಂಕ್ ಲಾಕರ್ ತಗೊಂಡ್ರು, ಲಾಕರ್ಸ್ ಏನಿಲ್ಲ ನಮ್ಮಲ್ಲಿ, ಬ್ಯಾಂಕ್ ಡೀಟೇಲ್ಸ್ ತಗೊಂಡು ಸರ್ ಮುಂದೆ ವಿಚಾರಣೆಗೆ ಬರೋದಕ್ಕೆ ಹೇಳಿದಾರ? ಇಲ್ಲ, ಏನು ಇನ್ನೂ ಹೇಳಿಲ್ಲ, ಅವ್ರು ಮೋಸ್ಟ್ಲಿ ಕರೆದ್ರೆ ನಾವು ಹೋಗಿ ಆನ್ಸರ್ ಕೊಡ್ತೀವಿ ಸದ್ಯಕ್ಕೆ। ಅಲ್ಲಿದ್ದಂತ ಕೆಲವೊಂದಷ್ಟು ಚೆಕ್ ಬುಕ್ಗಳು ಮತ್ತೆ ಕೆಲವೊಂದಷ್ಟು ಸರ್ ಅದೇ ಸರ್ ನಾನು ಹೇಳ್ತಾ ಅದು ಅವ್ರಿಗೆ ಏನೇನು ರಿಲೇಟೆಡ್ ಬೇಕಾಗಿದೆ ಎಲ್ಲ ತೊಗೊಂಡವ್ರು, ನಾವೆಲ್ಲ ಕ್ಲಿಯರಾಗಿ ಕೊಟ್ಟಿದ್ದೀವಿ। ಏನೇನು ಕೇಳಿದ್ರು ಅವ್ರು ಕೇಳೋಕೆ ಮುಂಚೆ ನಾವು ಕೊಟ್ಬಿಟ್ಟು, ಅವ್ರು ಈ ಮನೆ ಬಂದು ಇದು ಮಾಡಿ ಸರ್ಚ್ ಮಾಡ್ತಾರಲ್ಲ, ಅವ್ರ ಮೇಲೆ ಬರೋಕ್ಕೆ ಮುಂಚೆ ನಾವು ಓಪನ್ ಮಾಡ್ತೀವಿ। ಯಾಕೆ
ಸುಮ್ಮನೆ ಏನಿರೋದೆಲ್ಲ ತೋರಿಸ್ಬೇಕಲ್ಲ, ಏನು ಸುಮ್ಮನೆ ಮುಚ್ಚುಮರಿ ಏನಿಲ್ಲ ಆದರೂ. ಸರ್ ನಿಮಗೆ ಸಂಬಂಧಪಟ್ಟಂತೆ ಎಲ್ಲೆಲ್ಲಿ ಇವತ್ತು ಎ ಸಿ ಬಿ ದಾಳಿ ಆಯಿತು? ಒಂದು ನಮ್ಮ ಇದರಲ್ಲಿ ಸದಾಶಿವ್ ನಗರ ಒಂದೊಂದು ಫ್ಲಾಟು, ಆಮೇಲೆ ಇಲ್ಲಿ UBCಯಲ್ಲಿ ಇಲ್ಲೊಂದಾಗಿದೆ, ನಮ್ಮ ಆಫೀಸಲ್ಲಿ ಆಗಿದೆ. ನೋಡಿ ಇದೆಲ್ಲ ಜಮೀರ್ ಅಣ್ಣಗೆ ಅಭಿಮಾನಿ, ಜಮೀರ್ ಅಣ್ಣ ಫಾಲೋವರ್ಸ್ ಇಷ್ಟೊಂದಿದ್ದಾರೆ ಅಂತ ಇವತ್ತು ಗೊತ್ತಾಯ್ತು ನನಗೆ. ಸಿಮೆಂಟ್ ಸುರಿಸ್ಕೊಂಡು ಇದು ಸುಡಕ್ ರೆಡಿ ಆದ ನಂತರ ಅದು ರಿಯಲಿ ಗ್ರೇಟು. ಆ ಥರ ಎಲ್ಲ ಮಾಡಕ್ಕೆ ಹೋಗ್ಬಾರ್ದು ಆ್ಯಕ್ಚುಲಿ. ಆ ಥರ ಮಾಡಕ್ಕೆ ನೋಡಿ, ಅವ್ರು ಪ್ರೀತಿ ಮಾಡೋರು ತುಂಬ ಇದ್ದಾರೆ, ಈಸಿ ಮಟ್ಟಿಗೆ ಪ್ರೀತಿ ಮಾಡಬಾರ್ದು. ಬೇಡ, ಬೇರೆ ಒಬ್ರಿಗೋಸ್ಕರ ಒಬ್ರು ಸುಡೋದಲ್ಲ ನಮಗೆ ಚೆನ್ನಾಗಿ ಕಾಣಲ್ಲ. ಆ ವ್ಯಕ್ತಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಅವನು ಒಳಗಡೆ ಇರೋದು ಪ್ರೀತಿ ತೋರಿಸ್ಬಿಟ್ಟು ಅವತ್ತು. ನೆಕ್ಸ್ಟ್ ಆ ಥರ ಎಲ್ಲ ದಯವಿಟ್ಟು ಯಾರು ಮಾಡಕ್ಕೆ ಹೋಗಬೇಡಿ. ನೋಡಿ ನಮ್ಮ ಕರ್ನಾಟಕ ಜನಗಳು ನಮ್ಮ ಜೊತೆ ಇದ್ದಾರೆ, ಎಲ್ಲರೂ ಜಮೀರಣ್ಣ, ಎಲ್ಲ ಜಮೀರಣ್ಣನೇ ಅನ್ನೋದು ಅವ್ರು ಎಂಥ ವ್ಯಕ್ತಿ ಅಂತ ಎಲ್ಲರಿಗೂ ಗೊತ್ತಿದೆ. ಸೊ ದಯವಿಟ್ಟು ಆ ಥರ ಕೆಲಸ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ನನ್ನ ಮನಸ್ಸಿಂದ